ವಿಡ್ಕಾಮ್ ಅಪ್ಲಿಕೇಶನ್ ಬಳಸುತ್ತಿರುವ ನನ್ನ ಎಲ್ಲ ಸ್ನೇಹಿತರಿಗೆ ಒಂದು ಗುಡ್ ನ್ಯೂಸ್ ಇದೆ. ಗುಡ್ ನ್ಯೂಸ್ ಏನಂದರೆ APS ಕ್ಯಾಶ್ ಡಿಪಾಸಿಟ್ ಮಾಡುವುದು ಹೇಗೆ ಎಂದು ತಿಳಿದುಕೊಳ್ಳೋಣ. ಕ್ಯಾಶ್ ಡಿಪಾಸಿಟ್ ಮೇಲೆ ಕ್ಲಿಕ್ ಮಾಡಿ, ಕಸ್ಟಮರ್ದು ಬ್ಯಾಂಕ್ ಸೆಲೆಕ್ಟ್ ಮಾಡಿ, ನಂತರ ನಿಮ್ಮದು ಏಜೆಂಟ್ ಅಥೆಂಟಿಕೇಷನನ್ನು ಮಾಡಿ. ಅಥೆಂಟಿಕೇಷನ್ ಮುಗಿದ ಮೇಲೆ ಕಸ್ಟಮರ್ದು ಆಧಾರ್ ನಂಬರ್ ಹಾಕಬೇಕು. 810996352866. ಮೊಬೈಲ್ ನಂಬರ್, ಕಸ್ಟಮರ್ದು, ಅಮೌಂಟ್ 500, ಸ್ಕ್ಯಾನ್. ನೋಡಿ ಸ್ನೇಹಿತರೆ, ಟ್ರಾನ್ಸಾಕ್ಷನ್ ಕಂಪ್ಲೀಟ್ ಆಗಿದೆ, ಸಕ್ಸಸ್ಫುಲ್ ಆಗಿದೆ. APS ಕ್ಯಾಶ್ ಡಿಪಾಸಿಟ್ ಸಕ್ಸಸ್ ಆಗಿದೆ. ನೀವು ರಿಪೋರ್ಟಲ್ಲಿ ನೋಡಬಹುದು. ಆಧಾರ್ ಡಿಪಾಸಿಟ್ ರಿಪೋರ್ಟ್ 500 ಆಗಿದೆ. ನಂತರ PPI ವ್ಯಾಲೆಟ್ ಬಗ್ಗೆ ತಿಳಿದುಕೊಳ್ಳೋಣ. PPI ವ್ಯಾಲೆಟ್ ಅಂದರೆ ಪ್ರಿಪೇಯ್ಡ್ ಪೇಮೆಂಟ್ ಇನ್ಸ್ಟ್ರೂಮೆಂಟ್ ತಂದು ಇದು ಮನಿ ಟ್ರಾನ್ಸ್ಫರ್ ಮಾಡಬಹುದು. ಇದರಿಂದ ಸ್ಟಾರ್ಟಿಂಗ್ ಕಸ್ಟಮರ್ದು ಮೊಬೈಲ್ ನಂಬರ್ ಹಾಕಬೇಕು. 70193836 701938. ನಂತರ KYC ಮಾಡಬೇಕು. KYC ಚಾರ್ಜಸ್ 10 ರೂಪೀಸ್ ಇದೆ, ಅದು ನಿಮಗೆ ರೀಫಂಡ್ ಆಗುತ್ತೆ. ನಂತರ ಕಸ್ಟಮರ್ ಫೋನಿಗೆ OTP ಬರುತ್ತೆ. ಕಸ್ಟಮರ್ದು ಪ್ಯಾನ್ ನಂಬರ್ ಹಾಕಬೇಕು, ಆಧಾರ್ ನಂಬರ್ ಹಾಕಬೇಕು, ಬಯೋಮೆಟ್ರಿಕ್ ಯಾವುದಿದೆ ಸೆಲೆಕ್ಟ್ ಮಾಡಿ KYC ಮಾಡಬೇಕು. KYC ಕಂಪ್ಲೀಟ್ ಆದ ನಂತರ ಬ್ಯಾಂಕ್ ಅಕೌಂಟ್ದು ಆ್ಯಡ್ ಬೆನಿಫಿಷರಿ ಮಾಡಬೇಕು. ಈ ರೀತಿ ಓಪನ್ ಆಗುತ್ತೆ KYC ಆದಮೇಲೆ. ಇಲ್ಲಿ ನೋಡಿ, ಚಾರ್ಜಸ್ ಎಲ್ಲ DMTಗಿಂತನೂ ಇಲ್ಲಿ ಕಡಿಮೆ ಇದೆ. 25,000 ಮನಿ ಟ್ರಾನ್ಸ್ಫರ್ ಮಾಡಿದರೆ 125 ರೂಪೀಸ್ ಚಾರ್ಜಸ್. 5 ರೂಪೀಸ್ ನಿಮಗೆ ರಿಟರ್ನ್ ಆಗುತ್ತೆ. 120 ರೂಪೀಸ್ ಚಾರ್ಜಸ್ ಬೀಳುತ್ತೆ. ನೀವು ಕಸ್ಟಮರ್ ಹತ್ತಿರ 1000ಗೆ 10 ರೂಪೀಸ್ ಇಸ್ಕೊಳ್ಳಿ, 250 ಇಸ್ಕೊಳ್ಳಿ. ನಿಮಗೆ ಏನದೆ 120 ರೂಪೀಸ್ ಚಾರ್ಜಸ್ ಆಗುತ್ತೆ. 130 ರೂಪೀಸ್ ಇನ್ಕಮ್ ಆಗುತ್ತೆ. ಇಲ್ಲಿ ಕಸ್ಟಮರ್ದು ಆ್ಯಡ್ ಬೆನಿಫಿಷರಿ ಮಾಡುವುದು. ಬ್ಯಾಂಕ್ ನೇಮ್, ಸೆಲೆಕ್ಟ್ ಮಾಡುವುದು ಹಾಗೂ ಬೆನಿಫಿಷರಿ ನೇಮ್, ಅಕೌಂಟ್ ನಂಬರ್, ಕನ್ಫರ್ಮ್ ಅಕೌಂಟ್ ನಂಬರ್, IFSC ಕೋಡ್ ಹಾಕಿ ಸಬ್ಮಿಟ್ ಹೊಡೆದ ನಂತರ ಇಲ್ಲಿ ಟ್ರಾನ್ಸ್ಫರ್ ಮಾಡ್ಬೋದು. ಏನಾದರೂ ಡೌಟ್ ಇದ್ದರೆ ದಯವಿಟ್ಟು ಕಾಲ್ ಮಾಡಿ. ನಂತರ ಡೈನಾಮಿಕ್ QR ಕೋಡ್ ಬಂದಿದೆ. ನೀವು ಪ್ರತಿಯೊಬ್ಬರದು
ಫೋನ್ಪೇದಿಂದ ಅಮೌಂಟ್ ತೊಗೊಳ್ಬೋದು. ನಿಮಗೆ ಲಿಮಿಟು 1 ಲ್ಯಾಕ್, 2 ಲ್ಯಾಕ್, 3 ಲ್ಯಾಕ್, 5 ಲ್ಯಾಕ್ ಇಟ್ಟು ಕೊಡುತ್ತೇನೆ. ಮೊದಲು ಅಮೌಂಟ್ ಹಾಕುವುದು, ನಂತರ ಕಸ್ಟಮರ್ ಹೆಸರು, ಕಸ್ಟಮರ್ ಮೊಬೈಲ್ ನಂಬರು, ರಿಮಾರ್ಕ್ನಲ್ಲಿ ಅದಕ್ಕೆ ನಿಮಗೆ ಪೇಮೆಂಟ್ ಮಾಡ್ತಾಯಿದ್ದಾರೆ ಅದನ್ನು ಬರೆದು ಪ್ರೊಸೀಡ್ ಕೊಟ್ಟರೆ ಒಂದು ಡೈನಾಮಿಕ್ QR ಕೋಡ್ ಓಪನ್ ಆಗುತ್ತೆ. ಈ QR ಕೋಡಿಗೆ ಕಸ್ಟಮರ್ ಫೋನ್ಪೇ ಮಾಡಿದ ನಂತರ ನಿಮ್ಮ ವ್ಯಾಲೆಟ್ಗೆ ಜಮಾ ಆಗುತ್ತೆ. ನೆಕ್ಸ್ಟ್ APS ಕ್ಯಾಶ್ ಡಿಪಾಸಿಟಿಗೆ ಸೇಮ್ ಕಮಿಷನ್ ಇದೆ. VIP ಪ್ಲ್ಯಾನ್ ಇದ್ದವರಿಗೆ 8,000 ರಿಂದ 10,000 ತೆಗೆದರೆ 8,000 ರಿಂದ 10,000 ಡಿಪಾಸಿಟ್ ಮಾಡಿದರೆ 13 ರೂಪಾಯಿ, 3,000 ರಿಂದ 7,999 ಮಾಡಿದರೆ 11 ರೂಪಾಯಿ, 2,500 ರಿಂದ 2,999 ಮಾಡಿದರೆ 7 ರೂಪಾಯಿ. ಈ ಥರ APS ಕ್ಯಾಶ್ ಡಿಪಾಸಿಟಿಗೂ ಕಮಿಷನ್ ಇದೆ. ನಾರ್ಮಲ್ ಪ್ಲ್ಯಾನ್ ಇದ್ದವ್ರಿಗೆ 8,000 ರಿಂದ 10,000 ವಿತ್ಡ್ರಾ ಡಿಪಾಸಿಟ್ ಮಾಡಿದರೆ 11. ಸೇಮ್ APS ಕ್ಯಾಶ್ ವಿತ್ಡ್ರಾದು ಏನು ಕಮಿಷನ್ ಬರುತ್ತೆ ಅದೇ ರೀತಿ ಕ್ಯಾಶ್ ಡಿಪಾಸಿಟಿಗೂ ಕಮಿಷನ್ ಬರುತ್ತೆ. ಆಮೇಲೆ ವಾಯ್ಸ್ ಅಲರ್ಟ್ ಯಾರ್ಯಾರ್ದು ಆ್ಯಕ್ಟಿವೇಟ್ ಇಲ್ಲ ಇಲ್ಲಿ ಆ್ಯಕ್ಟಿವೇಟ್ ಮಾಡಿಕೊಳ್ಳಿ. ನಿಮಗೇನಾದರೂ ಹೆಲ್ಪ್ ಬೇಕಂದರೆ ಹೆಲ್ಪ್ ಮೇಲೆ ಕ್ಲಿಕ್ ಮಾಡಿ. ಅಲ್ಲಿ ನನ್ನ ಹೆಸರು ಶೋ ಆಗುತ್ತದೆ. ನಂತರ ಏನಿದೆ ಕಸ್ಟಮರ್ ಕೇರಿಗೆ ಕಾಲ್ ಮಾಡ್ಬೋದು. ಕಸ್ಟಮರ್ ಕೇರ್ ನಂಬರ್ ಇದೆ.